ಸರ್ಕಾರಿ ಶಾಲೆಗಳಲ್ಲಿ LKG ಮತ್ತು UKG ಶಿಕ್ಷಣಕ್ಕೆ ಒಂದಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಅಂಗನವಾಡಿಯವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಸರ್ಕಾರಿ ಶಾಲೆಗಳಲ್ಲಿ LKG, UKG ಶಿಕ್ಷಣ ಕೊಡಬೇಕು ಅನ್ನೋದು ಸರ್ಕಾರ ಅಥವಾ ಶಿಕ್ಷಣ ಇಲಾಖೆಯ ಚಿಂತನೆ. ಶಾಲೆಗಳಲ್ಲಿ LKG, UKG ಕೊಟ್ಟುಬಿಟ್ರೆ ಅಂಗನವಾಡಿಯನ್ನು ಮುಚ್ಚೋದಕ್ಕೆ ಬಹುದೊಡ್ಡ ಹುನ್ನಾರ ಮಾಡ್ತಾ ಇದ್ದಾರೆ ಎನ್ನುವ ಹಿನ್ನೆಲೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರು ಈ ಶಿಕ್ಷಣಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕಲಬುರಗಿ ಶಿಕ್ಷಣ ಆಯುಕ್ತರ ಕಚೇರಿ ಮುಂದೆ ಧರಣಿಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. LKG, UKG ಶಾಲೆಗಳನ್ನು ತೆರೆಯೋದ್ರಿಂದ ಅಂಗನವಾಡಿ ಮುಚ್ಚುವುದಕ್ಕೆ ಸರ್ಕಾರ ನಡೆಸ್ತಾ ಇರುವಂತಹ ಹುನ್ನಾರ ಇದು. ಇದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದರಿಂದ ಅಂಗನವಾಡಿ ಕಾರ್ಯಕರ್ತರಿಗೆ, ಅಂಗನವಾಡಿ ಮೂಲಕ ಆಶ್ರಯವನ್ನು ಪಡ್ಕೊಂಡವರಿಗೆ, ಬದುಕು ಕಟ್ಕೊಂಡವರಿಗೆ ದೊಡ್ಡ ಮಟ್ಟದ ಅನ್ಯಾಯ ಆಗತ್ತೆ ಅನ್ನುವಂಥ ಹೋರಾಟ ಇದು. ಶಿಕ್ಷಣ ಇಲಾಖೆ ಆದೇಶಕ್ಕೆ ಅಂಗನವಾಡಿ ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ನಾವು ಅಂಗನವಾಡಿ ನೌಕರರ ಸಂಘಟನೆ CIT ಅಡಿಯಲ್ಲಿ ಹೋರಾಟ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಜೂನ್ 3ನೇ ತಾರೀಕು ಅಂಗನವಾಡಿ ಕೇಂದ್ರಗಳಲ್ಲಿ ಮಾಡಬೇಕಾಗಿದ್ದ LKG, UKG ಇವತ್ತು ಸರ್ಕಾರಿ ಶಾಲೆಯಲ್ಲಿ ಕಾಂಪೌಂಡಲ್ಲಿ ಕೇಂದ್ರವನ್ನು LKG, UKG ಪ್ರಾರಂಭಿಸಬೇಕಂತ ಇದೇ ಮೇ ತಿಂಗಳಲ್ಲಿ 13ನೇ ತಾರೀಕು ಹೊಸದಾಗಿ ಆದೇಶವನ್ನು ಮಾಡಿದ್ದಾರೆ. ಈ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಬರ್ತಕ್ಕಂಥ 8 ಜಿಲ್ಲೆಗಳಲ್ಲಿ ಪ್ರಾರಂಭಿಸಿದ್ದಾರೆ. ಒಂದು ತಾಲೂಕಿಗೆ 190 ಕೇಂದ್ರಗಳನ್ನು ಶಾಲೆ ತೆಗಿಬೇಕಂತ LKG, UKG ತೆಗಿಬೇಕಂತ ಆದೇಶ ಹೊರಡಿಸಿದೆ. ಇದನ್ನು ನಾವು ವಿರೋಧ ಮಾಡ್ತಾ ಇದ್ವಿ. ಯಾಕಂದರೆ ಹಲವಾರು ವರ್ಷಗಳಿಂದ ನಾವು ಅಂಗನವಾಡಿ ಕೇಂದ್ರಗಳಲ್ಲಿ LKG, UKG ಆಗ್ಬೇಕಂತಂದು ನಾವು ಹೋರಾಟ ಮಾಡ್ತಾನೆ ಬಂದಿದ್ದೀವಿ. ಇವತ್ತು ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ಮಕ್ಕಳು ಇರಲಾರ್ದಂಗೆ ಎಲ್ಲ LKG, UKG ಹೋಯ್ತಂದರೆ ನಮ್ಮ ಅಂಗನವಾಡಿ ಕೇಂದ್ರ ಮುಚ್ಚೋ ಪರಿಸ್ಥಿತಿ ಬರ್ತದೆ. ನಮ್ಮ ಅಂಗನವಾಡಿ ಕೇಂದ್ರ ಮಕ್ಕಳೇ ಇರೋಂಗಿಲ್ಲ. 3ರಿಂದ 6 ವರ್ಷದ ಮಕ್ಕಳು, ಆ ಮಕ್ಕಳೆಲ್ಲ ಅಲ್ಲಿಗೆ ಹೋಯ್ತಂದರೆ ನಮ್ಮಲ್ಲಿ ಮಕ್ಕಳೇ ಇರೋಂಗಿಲ್ಲ. ಅದಕ್ಕಾಗಿ ನಮ್ಗೆ ಅಂಗನವಾಡಿ ಕೇಂದ್ರಗಳಲ್ಲಿ LKG, UKG ಮಾಡಬೇಕಂತ ನಾವು ಹೋರಾಟ ಮಾಡ್ತಾ ಇದ್ವಿ. ಇದೇ ತಿಂಗಳು ಜೂನ್ 3ನೇ ತಾರೀಕು ನಾವು ಗುಲ್ಬರ್ಗದಲ್ಲಿ ಹೋರಾಟ ಮಾಡ್ತಾ ಇದ್ವಿ. ಇವಾಗ 3ರಿಂದ 6 ವರ್ಷದ ಮಕ್ಕಳನ್ನ ನಮ್ಗೆ LKG, UKG ಸರ್ಕಾರಿ ಶಾಲೆಯವ್ರು ತಗೊಂಡ್ರೆ ನಮ್ಗೆ ಭಾಳ ಇದಾಗುತ್ತಾ. ಆಮೇಲೆ ನಾವು ಹೆಲ್ಪರ್ ಇಬ್ಬರು ಬೀದಿಗೆ ಬೀಳಬೇಕಾಗುತ್ತಾ. ಮುಂದಿನ ಪರಿಸ್ಥಿತಿ ಬಗ್ಗೆ ಹೇಳೋಕ್ಕಾಗಲ್ಲ. ಇದನ್ನು ಸರ್ಕಾರ ಇದು ಮಾಡಬೇಕು. ಯಾಕಂದರೆ ನಾವು 49 ವರ್ಷದಿಂದ ನಾವು ಅಂಗನವಾಡಿ ಕೇಂದ್ರದಲ್ಲಿ ನಾವು ಸರ್ಕಾರ ಎಷ್ಟೇ ಪಗಾರ ಕಡಿಮೆ ಕೊಟ್ಟರು ಸಹ 275 ರೂಪಾಯಿಲಿಂದ ದುಡ್ಕೊಂತ ಬಂದೀವಿ. ಆ ಪಗಾರ ಸಾಲಿಲ್ಲ ಅಂದರೂ ಕೂಡ ಮಕ್ಕಳು ಸೇವೆ ಮಾಡಿ, ಗರ್ಭಿಣಿ ಬಾಣಂತಿ ಸೇವೆ ಮಾಡಿ ನಾವು ಇಷ್ಟೆಲ್ಲ ಕಷ್ಟಪಟ್ಟರೆ ಈ ಥರ ಈ ಸರ್ಕಾರ ತರಬಾರ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.